ನನ್ನ ಪ್ರೀತಿಯ ಕನ್ನಡ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ಇವತ್ತು ಭಾನುವಾರ. ಏನು ಸ್ಪೆಷಲ್ ಇಲ್ಲ, ಎದ್ದಿದ್ದೆ ಲೇಟ್. ಜಸ್ಟ್ ಟಿಫಿನ್ ಆಯ್ತು, ಕೆಲಸ ಇದೆ, ದಾಡ್ಕೊಡ್ತಿದ್ದೀನಿ. ಹಾಗಿದ್ದೆ ಹೊರಡೋಣ. ಇವಾಗ ಹೊರಡೋ ಸಮಯ. ಇವತ್ತು ಹೆವಿ ಬಿಸಿಲಿದೆ ಮಾತ್ರ. ಸಂಜೆ ಮಳೆ ಬರ್ಬೋದು ಅಂದ್ಕೊಳ್ತೀನಿ. ಜಸ್ಟ್ ನಾವು ನವನರ್ ರೀಚ್ ಆದ್ವಿ. ಲೊಕೇಶನ್ ರೀಚ್ ಆಗಕ್ಕೆ ಇನ್ನೊಂದು 30 ಮಿನಿಟ್ಸ್ ಆಗೈತಿ. ಒಂದು ಪ್ರಮೋಷನ್ ಮಾಡೋದಿತ್ತು, ಅದ್ರ ಸಂಬಂಧ ಹೊರಟಿದ್ದೆ. ಇವತ್ತು ಸಂಡೇ ಇರೋದ್ರಿಂದ ಇಸ್ಕಾನ್ ಟೆಂಪಲ್ ಹ್ಯಾವಿ ರಶ್ ಐತಿ. ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ ಟೆಂಪಲ್ಗೆ. ಇದೇನು ನೋಡ್ತಿದ್ದೀರಿ ನೀವು? ಇದು ಸಂಜೀವನಿ ಪಾರ್ಕ್ ಅದ. ಮಸ್ತ್ ಇದೆ. ಸುತ್ತ ಗಿಡ, ಭಾಳ ಅಂದ್ರೆ ಭಾಳ ಕೂಲಾಗಿದೆ. ಒಳಗಡೆ ಮಾತ್ರ ಚೆನ್ನಾಗಿದೆ ಅಂತ ಹೇಳ್ಬೋದು. ನೋಡ್ತಿದ್ದೀರಿ ನೀವು, BRTS ಟ್ರ್ಯಾಕ್ಸ್ ಮತ್ತೆಲ್ಲ ರೋಡ್ಗಳೆಲ್ಲ ಅಷ್ಟು ಸ್ವಚ್ಛ ಕಾಣತ್ತಾವ ಅಂತೇಳಿ ಮೊನ್ನೆ ಕ್ಲೀನ್ ಮಾಡತ್ತಿದ್ರ. ರಿಯಲಿ ಬೆಸ್ಟ್ ಮೇಂಟೈನ್ ಮಾಡತ್ತಾರ. ಧರ್ಮಸ್ಥಳ ಮಂಜುನಾಥೇಶ್ವರ ಮೆಡಿಕಲ್ ಕಾಲೇಜ್ ಆಗಿಂದ ಸುತ್ತಮುತ್ತ ಊರಿನ ಜನಕ್ಕೆ ಭಾಳ ಅಂದ್ರೆ ಭಾಳ ಅನುಕೂಲ ಆಗಿದೆ. ಯಾಕಂತಂದ್ರೆ ಒಳ್ಳೆ ಚಿಕಿತ್ಸೆ ಸಿಗ್ತಾ ಇದೆ ಅಂತ ಹೇಳ್ಬೋದು. ಇವತ್ತು ಸಂಡೇ ಇರೋದ್ರಿಂದ ರೋಡ್ ಸಿಕ್ಕಾಪಟ್ಟೆ ಖಾಲಿ ಇದೆ. ಇಲ್ಲಪ್ಪ ಅಂತಂತಂದ್ರೆ ಹೆವಿ ಟ್ರಾಫಿಕ್ ಇರ್ತೈತಿ ಇಷ್ಟೊತ್ತಿಗೆ ಮಾತ್ರ. ನಾವು ಇವಾಗ ಗಾಂಧಿನಗರದಲ್ಲಿದ್ದೇವೆ. ಲೊಕೇಶನ್ ರೀಚ್ ಆಗಕ್ಕೆ ಇನ್ನೊಂದು 20 ಮಿನಿಟ್ಸ್ ಆಗ್ಬೋದ. ಇಲ್ಲಿ ನೀವು ನೋಡ್ತಿದ್ರಿ, ಮಾಲ್ಗಳೆಲ್ಲ ಸಿಕ್ಕಾಪಟ್ಟೆ ರಶ್ ಆಗ್ಬಿಟ್ಟದಾವ ನೋಡ್ರಿ. ಸಿಕ್ಕಾಪಟ್ಟೆ ಬಿಸಿಲೈತಿ. ಹಸುಗಳು ಬಂದು ಗಿಡದ ನೆರಳಿ ನಿಂತಾವ. ಅಷ್ಟೊಂದು ಬಿಸಿಲೈತಿ. ನಾವಿವಾಗ ಎಮ್ಮೆ ಕೆರೆಯಲ್ಲಿದ್ದೇವೆ. ನೀವು ನೋಡ್ತಿದ್ದೀರಿ ಹೆಂಗಿದೆ ಅಂತ ಇದೆ. ನಾನಿವಾಗ ಧಾರವಾಡದ ಎಮ್ಮೆ ಕೆರೆ ಹತ್ರ ಇದ್ದೇನೆ. ಟೈಮ್ ಇವಾಗ 1:40 ಇಲ್ಲಿ ದಿಶಾದರ್ಶಿನಿ ಕ್ಯಾಂಟೀನ್ ಇದೆ. ಏನು ತಿನ್ಕೊಂಡು ಹೋಗೋಣ. ನಾವಿವಾಗ ದಿಶಾದರ್ಶಿನಿ ಕ್ಯಾಂಟೀನ್ ಹೊರಟಿದ್ದೇವೆ. ದಿಶಾದರ್ಶಿನಿ ಹೋಟೆಲಲ್ಲಿ ಮಶ್ರೂಮ್ ಚಿಲ್ಲಿ ಭಾಳ ಫೇಮಸ್ ಇದೆ ಅಂತ. ಇವಾಗ ಮಶ್ರೂಮ್ ಚಿಲ್ಲಿ ಮಾಡ್ತಿದ್ದಾರೆ. ನಾನು ನಿಮಗೆ ತೋರಿಸ್ತೇನೆ ಯಾವ ಥರ ಮಾಡ್ತಾರೆ ಅನ್ನೋದನ್ನು. ಇವಾಗ ಬೇಬಿ ಕಾರ್ನ್ ಮಂಚೂರಿ ಮಾಡ್ತಿದ್ದಾರೆ. ಬೇಬಿ ಕಾರ್ನ್ ಮಂಚೂರಿ ಯಾವ ಥರ ಮಾಡ್ತಾರೆ ಅನ್ನೋದು ನಾನು ನಿಮಗೆ ತೋರಿಸ್ತೇನೆ. ಇದೇನು ನೋಡ್ತಿದ್ದೀರಿ ನೀವು? ಇದು ಬೇಬಿ ಕಾರ್ನ್ ಮಂಚೂರಿಯನ್ ರೆಡಿ ಆಯ್ತು. ಇವಾಗ ಪನ್ನೀರ್ ಫ್ರೈಡ್ ರೈಸ್ ಮಾಡ್ತಿದ್ದಾರೆ. ಪನ್ನೀರನ್ನು ರೆಡಿ ಮಾಡ್ಕೊತಿದ್ದಾರೆ. ಇವಾಗ ಯಾವ ಥರ ರೆಡಿ ಮಾಡ್ಕೊತಾರೋ ನಾನು ನಿಮಗೆ ತೋರಿಸ್ತೇನೆ. ಇದೇನು ಪನ್ನೀರ್ ಕಾಣಿಸ್ತಾ ಇದೆಯಲ್ಲ, ಈ ಪನ್ನೀರನ್ನು ಫಸ್ಟ್ ಫ್ರೈ ಮಾಡ್ಕೊತಾರೆ. ಇದೇನು ನೋಡ್ತಿದ್ರಿ ನೀವು? ಪನ್ನೀರನ್ನು ಅದು ಫ್ರೈ ಮಾಡ್ಕೊಂಡ್ರೆ ಇವಾಗ ಅದನ್ನ ರೋಸ್ಟ್ ಮಾಡ್ತಾರೆ. ಅದಕ್ಕೆ ಪ್ರಿಪ್ರೇಷನ್ ಮಾಡ್ತಾರೆ. ನಾನು ನಿಮಗೆ ತೋರಿಸ್ತೇನೆ ಹೆಂಗೆ ಮಾಡ್ತಾರೆ ಅಂತೇಳಿ. ಫುಲ್ ಗಿಚ್ಚು ಪನ್ನೀರ್ ಫ್ರೈಡ್ ರೈಸ್ ರೆಡಿ ಆಗ್ತೈತೆ ಮಾತ್ರ. ದಿಶಾದರ್ಶಿನಿದು ಏನಿದೆ ಅಲ್ಲ, ಇದು ಹೋಟೆಲ್ದ ಇದು ಪನ್ನೀರ್ ಫ್ರೈಡ್ ರೈಸ್ ಭಾಳ ಜನ ಹೇಳಿದಾರೆ ಚೆನ್ನಾಗಿರ್ತೈತೆ ಅಂತ. ಅದಕ್ಕೋಸ್ಕರ ನಾನು ಇವತ್ತು ಟ್ರೈ ಮಾಡಕ್ಕೆ ಬಂದಿದ್ದೇನೆ. ಅದಕ್ಕೋಸ್ಕರ ನಾನು ಇವತ್ತು ಎಕ್ಸ್ಪ್ಲೋರ್ ಮಾಡ್ತೀನಿ, ಟೇಸ್ಟ್ ಮಾಡ್ತೀನಿ, ಹೆಂಗಿದೆ ಅನ್ನೋದು ಹೇಳ್ತೀನಿ. ಅದಕ್ಕೋಸ್ಕರ ಮೇಕಿಂಗ್ ಪ್ರೊಸೆಸ್ ಯಾವ ಥರ ಇದೆ ನಾನು ನಿಮಗೆ ತೋರಿಸ್ತಿದ್ದೀನಿ ಇವಾಗ. ಫ್ರೆಂಡ್ಸ್, ಇಲ್ಲಿ ಚೈನೀಸ್ ಫುಡ್ ಭಾಳ ಫೇಮಸ್ ಅಂತ. ಅದಕ್ಕೋಸ್ಕರ ನಾನು ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದಿದ್ದೆ. ತುಂಬ ಜನ ನನಗೆ ರೆಫರ್ ಮಾಡಿದ್ರು. ಅದಕ್ಕೋಸ್ಕರ ನಾನು ಇಲ್ಲಿ ಆರ್ಡರ್ ಮಾಡಿರೋದು ಪನ್ನೀರ್ ಫ್ರೈಡ್ ರೈಸ್ ಆರ್ಡರ್ ಮಾಡಿದ್ದೀನಿ, ಮತ್ತು ಮಶ್ರೂಮ್ ಚಿಲ್ಲಿ ಆರ್ಡರ್ ಮಾಡಿದ್ದೀನಿ, ಮತ್ತು ಇನ್ನೊಂದು ಐಟಮ್ ಏನಪ್ಪ ಅಂತಂತಂದ್ರೆ ಬೇಬಿ ಕಾರ್ನ್ ಮಂಚೂರಿಯನ್ನ ತೊಗೊಂಡಿದ್ದೀನಿ. ಇವಾಗ ನಾನು ಟೇಸ್ಟ್ ಯಾವ ಥರ ಇದೆ ಅನ್ನೋದು ಹೇಳ್ತೀನಿ. ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ನಾವಿವಾಗ
ಬೇಬಿ ಕಾರ್ನ್ ಮಂಚೂರಿಯನ್ ಟೇಸ್ಟ್ ಮಾಡೋಣ. ಯಾಕಂತಂದ್ರೆ ತುಂಬ ಜನ ಇದು ದಿಶಾ ದರ್ಶಿನಿ ಒಳಗೆ ಬೇಬಿ ಕಾರ್ನ್ ಮಂಚೂರಿಯನ್ ಚೈನೀಸ್ ಒಳಗೆ ಭಾಳ ಅಂದ್ರೆ ಭಾಳ ಚೆನ್ನಾಗಿರ್ತೈತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದಿದ್ದೀನಿ. ಇವಾಗ ನಾನು ಟೇಸ್ಟ್ ಮಾಡ್ತೀನಿ ಯಾವ ಥರ ಇದೆ ಅಂತ ಹೇಳ್ತೀನಿ. ಬೇಬಿ ಕಾರ್ನ್ ಮಂಚೂರಿ ಏನಿದೆ ಅಲ್ಲ, ಬೆಂಕಿ ಅಂತ ಹೇಳ್ಬೋದು. ಇಂಗ್ರೀಡಿಯೆಂಟ್ಸ್ ಏನಿದಾವಲ್ಲ ಪರ್ಫೆಕ್ಟ್ ಆಗಿದಾವ. ಅದನ್ನ ಸಾಸ್ ಒಳಗೆ ಸ್ಟಫಿಂಗ್ ಮಾಡಿ ಕೊಟ್ಟಿದ್ದಾರೆ. ಆಮೇಲೆ ತವ ಒಳಗೆ ಟಾಸ್ ಮಾಡಿದ್ದಾರೆ. ಟಾಸ್ ಮಾಡೋದ್ರಿಂದ ಫ್ಲೇವರ್ ಇನ್ನೂ ಜಾಸ್ತಿ ಆಗಿದೆ. ಅದ್ರ ಮೇಲೆ ಸ್ವಲ್ಪ ಕ್ಯಾಬೇಜನ್ನು ಹಾಕಿ ಕೊಟ್ಟಿರೋದ್ರಿಂದ ಟೇಸ್ಟ್ ಮಾತ್ರ ಅಪ್ ಟು ದಿ ಮಾರ್ಕ್ ಅಂತ ಹೇಳ್ತೀನಿ. ಒಂದು ವೇಳೆ ನೀವೇನೋ ದಿಶಾ ದರ್ಶಿನಿ ಬಂದರೆ ಡೆಫಿನೆಟ್ಲಿ ನೀವು ಬೇಬಿ ಕಾರ್ನ್ ಮಂಚೂರಿಯನ್ ಲೈಕ್ ಮಾಡ್ತೀನಿ ಅಂತ ನಾನು ಗ್ಯಾರಂಟಿ ಕೊಡ್ತೇನೆ. ದಿಶಾ ದರ್ಶಿನಿ ಒಳಗೆ ಟಾಪ್ 3 ಐಟಮ್ಸ್ ಯಾವ್ಯಾವಪ್ಪ ಅಂತಂತ ವೆಜ್ ಫ್ರೈಡ್ ರೈಸ್ ಒಂದು ಮಶ್ರೂಮ್ ಚಿಲ್ಲಿ ಒಂದು ಬೇಬಿ ಕಾರ್ನ್ ಮಂಚೂರಿಯನ್. ಬೇಬಿ ಕಾರ್ನ್ ಮಂಚೂರಿಯನ್ ಆಲ್ರೆಡಿ ನಾನು ರಿವ್ಯೂ ಮಾಡಿದ್ದೀನಿ. ಇವಾಗ ನಾನು ಮಶ್ರೂಮ್ ಚಿಲ್ಲಿ ಯಾವ ಥರ ಇದೆ ಅಂತ ಹೇಳ್ತೀನಿ. ಇವಾಗ ಟೇಸ್ಟ್ ಮಾಡ್ತೀನಿ. ಮಶ್ರೂಮ್ ಚಿಲ್ಲಿ ಮಾತ್ರ ಮಸ್ತ್ ಅಂತ ಹೇಳ್ಬೋದು. ಅದು ಇಂಗ್ರೀಡಿಯೆಂಟ್ಸ್ ಏನು ಯೂಸ್ ಮಾಡಿದಲ್ಲ ಪರ್ಫೆಕ್ಟ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದಾರೆ. ಅಪ್ ಟು ದಿ ಮಾರ್ಕ್ ಇದೆ. ಅದಾದಮೇಲೆ ಮೇನ್ ಸೋಸ್ ಅಂತಂದ್ರೆ ಅದರೊಳಗೆ ಆನಿಯನ್ ಬರ್ತೈತಿ ಮತ್ತು ಚಿಲ್ಲಿ ಬರ್ತೈತಿ. ಆಮೇಲೆ ಕ್ಯಾಬೇಜ್ ಸ್ಲೈಸ್ ಮಾಡಿ ಹಾಕಿದಾರ. ಇದೇನು ಕಾಂಬಿನೇಷನ್ ಇದೆಯಲ್ಲ ಗಿಚ್ಚಿಗಿಲಿ ಅಂತ ಹೇಳ್ಬೋದು. ಡೆಫಿನೆಟ್ಲಿ ನೀವು ಲವ್ ಮಾಡ್ತೀರಿ, ಎಂಜಾಯ್ ಮಾಡ್ತೀರಿ, ಮಸ್ಟ್ ಟ್ರೈ ಮಾಡಿರಿ ಅಂತ ಸಜೆಸ್ಟ್ ಮಾಡ್ತೀನಿ. ಮತ್ತು ಮಶ್ರೂಮ್ ಚಿಲ್ಲಿ ಒಳಗಡೆ ಏನಿದೆಯಲ್ಲ ಕ್ವಾಲಿಟಿ ಕ್ವಾಂಟಿಟಿ ಟೇಸ್ಟಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ವರ್ತ್ ಫಾರ್ ದ ಮನಿ ಅಂತ ಹೇಳ್ತೀನಿ. ನಾನು ಭರವಸೆ ಕೊಡ್ತೀನಿ. ನಾವು ಇವಾಗ ಪನ್ನೀರ್ ಫ್ರೈಡ್ ರೈಸ್ನ ಟೇಸ್ಟ್ ಮಾಡೋಣ. ಯಾವ ಥರ ಇದೆ ಅಂತ ಹೇಳ್ತೇನೆ. ಇಲ್ಲಿನೂ ದಿಶಾ ದರ್ಶಿನಿ ಒಳಗೆ ಪನ್ನೀರ್ ಫ್ರೈಡ್ ರೈಸ್ ಟಾಪ್ ಅಂತ ಫಸ್ಟ್ ಪ್ರಿಫರೆನ್ಸ್ ಪನ್ನೀರ್ ಫ್ರೈಡ್ ರೈಸ್ ಕೊಡ್ತಾರೆ ಎಲ್ಲ ಜನನು. ಅದಕ್ಕೋಸ್ಕರ ನಾನು ಪನ್ನೀರ್ ಫ್ರೈಡ್ ರೈಸ್ ತೊಗೊಂಡೇನೆ. ಅದಕ್ಕೋಸ್ಕರ ನಾನು ಎಕ್ಸ್ಪ್ಲೋರ್ ಮಾಡ್ತಿದ್ದೇನೆ. ಪನ್ನೀರ್ ಫ್ರೈಡ್ ರೈಸ್ ಒಳಗಡೆ ಇಂಗ್ರೀಡಿಯೆಂಟ್ಸ್ ಏನಿದಾವಲ್ಲ ಪಕ್ಕಾ ಇತ್ತ, ಅಪ್ ಟು ದಿ ಮಾರ್ಕ್ ಇತ್ತ. ಆಮೇಲೆ ಕ್ವಾಲಿಟಿ ಕ್ವಾಂಟಿಟಿ ಟೇಸ್ಟಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಯಾವುದೋ ಒಂದು ಕೆಲಸ ಮಾಡಬೇಕಂದ್ರೆ ಅಕ್ಯುರಸಿ ಮತ್ತು ಪರ್ಫೆಕ್ಷನ್ ಎಷ್ಟು ಇಂಪಾರ್ಟೆಂಟ್ ಆಗ್ತೈತಿ, ಆ ಅಕ್ಯುರಸಿಲಿ ನಾವು ಪನ್ನೀರ್ ಫ್ರೈಡ್ ರೈಸಲ್ಲಿ ನೋಡಾಕ್ತಿದ್ವಿ. ಅದು ಕಾಣತ್ತಿತ್ತ. ಈಗ ಪನ್ನೀರ್ ಫ್ರೈಡ್ ರೈಸ್ ಒಳಗೆ ಏನಿತ್ತ ಫ್ಲೇವರ್ ಎಲ್ಲ ಪ್ರತಿಯೊಂದು ಬೈಟ್ ಒಳಗಡೆ ಫೀಲ್ ಆಗತ್ತಿತ್ತ. ಡೆಫಿನೆಟ್ಲಿ ನೀವು ಲವ್ ಮಾಡ್ತೀರಿ, ಎಂಜಾಯ್ ಮಾಡ್ತೀರಿ. ಒಂದ್ಸಲಿ ಬಂದ ದಿಶಾ ದರ್ಶಿನಿ ಒಳಗಡೆ ಪನ್ನೀರ್ ಫ್ರೈಡ್ ರೈಸ್ನ ಟೇಸ್ಟ್ ಮಾಡ್ರಿ. ಜಾಸ್ತಿ ಮಾತಾಡಿದ್ರೆ ಅದಕ್ಕೆ ವ್ಯಾಲ್ಯೂ ಕಡಿಮೆ ಆಗ್ತೈತೆ ಅಂತ ನನ್ನ ಭಾವನೆ ಕೂಡ. ಜಾಸ್ತಿ ಹೇಳಂಗಿಲ್ಲ. ಒಂದ್ಸಲ ನೀವೇನೋ ಧಾರವಾಡಕ್ಕೆ ಬಂದಾಗ ಎಮ್ಮಿಕೆರೆ ಹತ್ರ ಇದ್ದಾಗ ದಿಶಾ ದರ್ಶಿನಿ ಬನ್ನಿರಿ, ಪನ್ನೀರ್ ಫ್ರೈಡ್ ರೈಸ್ನ ಟ್ರೈ ಮಾಡಿರಿ. ಡೆಫಿನೆಟ್ಲಿ ಲವ್ ಮಾಡ್ತೀರಿ, ಎಂಜಾಯ್ ಮಾಡ್ತೀರಿ, ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದಂತ ಗ್ಯಾರಂಟಿ. ಈಗ ಮಶ್ರೂಮ್ ಚಿಲ್ಲಿನ ಮಾಮೂಲಿ ಚಂಚೋಳ ತಿನ್ನೋಕಷ್ಟು ಕೀ ಕೊಡೋಕ್ಕ ಅದ್ರ ಸಂಬಂಧ ನಾನು ಏನು ಮಾಡ್ತೀನಿಪ್ಪ ಅಂತಂದ್ರೆ ಈರುಳ್ಳಿ ಒಳಗಡೆ ಎದ್ಕೊಂಡು ಮಶ್ರೂಮ್ ಚಿಲ್ಲಿ, ಬೇಬಿ ಕಾರ್ನ್ ಮಂಚೂರಿಯನ್ ಮತ್ತು ಪನ್ನೀರ್ ಫ್ರೈಡ್ ರೈಸ್ ಏನಿದೆಲ್ಲ ಗಿಚ್ ಐತೆ. ಇದೇನು ಕಾಂಬಿನೇಷನ್ ಏನಿದೆಲ್ಲ ಭಾಳ ಲೈಕ್ ಆಗಿತ್ತು. ತುಂಬ ಜನ ರೆಫರ್ ಮಾಡಿದ ಸಂಬಂಧ ನಾನು ಇದನ್ನ ಒಟ್ಟಿಗೆ ತಿನ್ನಾಕ್ತಿರ್ತೇನೆ. ತುಂಬ ಜನ ಹೇಳಿದ್ರು ದಿಶಾ ದರ್ಶಿನಿ ಚೆನ್ನಾಗಿದೆ ಅಂತ. ಅದಕ್ಕೋಸ್ಕರ ನಾವು ಎಕ್ಸ್ಪ್ಲೋರ್ ಮಾಡೋಕ್ಕಂತ ಬಂದಿದ್ವಿ. ಚೈನೀಸ್ ಐಟಮ್ಸ್ ಏನಿದೆ ಸಖತ್ತಾಗಿದೆ. ಜಸ್ಟ್ ನಾನು ಟ್ರೈ ಮಾಡಿದೆ ಆ್ಯಂಡ್ ಟೇಸ್ಟ್ ಮಾಡಿದೆ, ಸಖತ್ತಾಗಿದೆ ಮಾತ್ರ. ಇವಾಗ ಇಲ್ಲಿಂದ ಹೊರಡೋಣ. ಇವಾಗ ದಿಶಾ ದರ್ಶಿನಿ ಒಳಗಡೆ 3 ಐಟಮ್ಸ್ ಏನಿದಿಲ್ಲ ಚೈನೀಸ್ದ ನಾನು ತೊಗೊಂಡಿರುತ್ತೆ. ಪನ್ನೀರ್ ಫ್ರೈಡ್ ರೈಸ್ ಮತ್ತು ಮಶ್ರೂಮ್ ಚಿಲ್ಲಿ, ಇನ್ನೊಂದಾದ್ರೆ ಬೇಬಿ ಕಾರ್ನ್ ಮಂಚೂರಿಯನ್ ಟಾಪ್ ಕ್ಲಾಸ್ ಅಂತ ಹೇಳ್ಬೋದು. ಡೆಫಿನೆಟ್ಲಿ ನೀವು ಎಂಜಾಯ್ ಮಾಡ್ತೀರಿ. ಸಖತ್ತಾಗಿರ್ತೈತೆ. ಟೇಸ್ಟ್ ಮಾತ್ರ ಟಾಪ್ ಲೆವೆಲ್ ಅಂತ ಹೇಳ್ಬೋದು. ಕ್ವಾಲಿಟಿ ಕ್ವಾಂಟಿಟಿ ಮಾತ್ರ ಟೇಸ್ಟಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಅಪ್ ಟು ದಿ ಮಾರ್ಕ್ ಅಂತ ಹೇಳ್ತೀನಿ. ಒಂದು ವೇಳೆ ನೀವೇನಾದರೂ ಎಮ್ಮೆಕೆರೆ ಧಾರವಾಡ ಏನಾದರೂ ಬಂದರೆ ದಿಶಾ ದರ್ಶಿನಿ ವಿಸಿಟ್ ಮಾಡಿರಿ, ಚೈನೀಸ್ ಫುಡ್ನ ಟೇಸ್ಟ್ ಮಾಡಿ. ಡೆಫಿನೆಟ್ಲಿ ನೀವು ಲವ್ ಮಾಡ್ತೀರಿ. ಅಷ್ಟು ಮಾತ್ರ ನಾನು ಹೇಳೋದಿಲ್ಲ. ಟೈಮ್ ಇವಾಗ ಸಂಜೆ 3:30 ಆಗಿದೆ. ಹೊರಗಡೆ ಮಾತ್ರ ಸಿಕ್ಕಾಪಟ್ಟೆ ಬಿಸಿಲಿತ್ತಪ್ಪ, ಏನು ಗೊತ್ತಿಲ್ಲ. ಮತ್ತು ದಿಶಾ ದರ್ಶಿನಿಯಲ್ಲಿ ಬೆಣ್ಣೆ ಮಸಾಲ ದೋಸೆ ಭಾಳ ಫೇಮಸ್ ಇದೆ. ಬೆಣ್ಣೆ ಮಸಾಲ ದೋಸೆ ಪ್ರೊಸೆಸ್ ಯಾವ ಥರ ಇದೆ ತೋರಿಸ್ತೇನೆ. ಅದಾದಮೇಲೆ ಟೇಸ್ಟ್ ಮಾಡಿ ಹೇಳ್ತೇನೆ. ಇಲ್ಲಿ ನೀವು ನೋಡ್ತಿದ್ರಿ ಪರ್ಫೆಕ್ಟಾಗಿ ಬೆಣ್ಣೆನ ಮೇಲ್ಗಡೆ ಟಾಪ್ ಆನ್ ಮಾಡಿದಾರ. ಇಲ್ಲಿ ನೀವು ನೋಡ್ತಾ ಇದ್ದೀರಿ ಬಿಸಿ ಬಿಸಿ ಆಗಿರೋ ಬೆಣ್ಣೆ ಮಸಾಲ ದೋಸೆ, ದಿಶಾ ದರ್ಶಿನಿ ಸ್ಪೆಷಲ್.
ಮತ್ತೆ ಇಲ್ಲಿ ತುಪ್ಪದ ಅವಲಕ್ಕಿ ಭಾಳ ಫೇಮಸ್ ಅಂತ. ತುಪ್ಪದ ಅವಲಕ್ಕಿ ಯಾವ ಥರ ರೆಡಿ ಆಗ್ತಿತ್ತು ನಾನು ನಿಮಗೆ ತೋರಿಸ್ತೀನಿ ಇವಾಗ. ನಾನು ನಿಮಗೆ ತುಪ್ಪದ ಅವಲಕ್ಕಿ ಯಾವ ಥರ ಮಾಡ್ತಾರೆ ಅನ್ನೋದು ತೋರಿಸಿದ್ದೀನಿ. ಅದಾದ್ಮೇಲೆ ಬೆಣ್ಣೆ ಮಸಾಲ ದೋಸೆ ಯಾವ ಥರ ಮಾಡಿದಾರೆ ಅಂತ ತೋರಿಸಿದ್ದೀನಿ. ಇವಾಗ ಡ್ರೈ ಗಿರ್ಮಿಟ್ ಯಾವ ಥರ ಮಾಡ್ತಾರೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ಇವಾಗ. ತಕ್ಕಷ್ಟು ಉಪ್ಪು, ಇವಾಗ ಕರಿಬೇವು ಆ್ಯಡ್ ಮಾಡ್ಕೊಳ್ತಿದ್ದಾರೆ. ರುಚಿಗೆ ತಕ್ಕಷ್ಟು ಲಿಂಬೆಹಣ್ಣು ಹಿಂಡ್ಕೊಂತಿದ್ದಾರೆ. ಎಣ್ಣೆ ಮತ್ತು ಶೇಂಗಾ ಬಿಸಿ ಮಾಡ್ಕೊಂಡಿದ್ದಾರಲ್ಲ ಇದಕ್ಕೆ ಆ್ಯಡ್ ಆನ್ ಮಾಡ್ಕೊಳ್ತಿದ್ದಾರೆ. ನಾನಿವಾಗ ಚುರುಮುರಿ ಸುಸ್ಲ ಹೆಂಗೆ ಮಾಡ್ತಾರೆ ತೋರಿಸ್ತೀನಿ ಇವಾಗ. ಕಡಲೆ ಬೀಜ ಹಾಕ್ತಿದ್ದಾರೆ, ತಕ್ಕಷ್ಟು ಅರಿಶಿನ. ಬಿಚ್ಚು ಸುಸ್ಲ ರೆಡಿ ಆಗ್ತೈತೆ. ಇನ್ನೊಂದು 2 ನಿಮಿಷ ಒಳಗಡೆ ರೆಡಿ ಆಗ್ಬಿಡುತ್ತೆ. ಡ್ರೈ ಗಿರ್ಮಿಟ್ ಇವಾಗ ಫೈನಲ್ ಟಚ್ ಇದೆ, ತೋರಿಸ್ತೇನೆ ಇವಾಗ. ಸುಸ್ಲಾ ಏನಿದೆಯಲ್ಲ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಸುಸ್ಲಾ ಜೊತೆ ಕೊಬ್ಬರಿ ಚಟ್ನಿ ಕೊಟ್ಟಿದ್ದಾರೆ. ಬೆಣ್ಣೆ ಮಸಾಲ ದೋಸೆ ಜೊತೆ ಆಲೂ ಭಾಜಿ ಕೊಡ್ತಾರ, ಕೊಬ್ಬರಿ ಚಟ್ನಿ ಕೊಡ್ತಾರ, ಮತ್ತೆ ಸಾಂಬಾರ್ ಕೊಡ್ತಾರ. ಸ್ನ್ಯಾಕ್ಸ್ ಎಲ್ಲ ತಿಂದಾಯ್ತಾ? ಫೈನಲಿ ಟೀ ಟೈಮ್. ಟೀ ಮಾತ್ರ ಸೂಪರ್ ಇದೆ ಅಂತ ಹೇಳ್ಬೋದು. ಎಲ್ಲ ಸ್ನ್ಯಾಕ್ಸ್ ತಿಂದಾದ್ಮೇಲೆ ಟೀ ಕುಡಿತೀರಲ್ಲ, ಡೆಫಿನೆಟ್ಲಿ ಟೀ ಕೊಡ್ತೈತೆ. ರಿಯಲಿ ಎಂಜಾಯ್ ಮಾಡ್ತೀವಿ. ಆಲ್ಮೋಸ್ಟ್ ದಿಶಾ ದರ್ಶನಿಗೆ ಬಂದ್ವಿ, ಸ್ನ್ಯಾಕ್ಸ್ ತಿಂದ್ವಿ, ಎಂಜಾಯ್ ಮಾಡಿದ್ವಿ. ಇವಾಗ ಹೊಡೋ ಸಮಯ ಹೊಡೋಣ. ಆಲ್ಮೋಸ್ಟ್ ಧಾರವಾಡಕ್ಕೆ ಬಂದಿದ್ದೆಲ್ಲ ಹೋಗಿ ಕಂಪ್ಲೀಟ್ ಆಯ್ತಾ. ಪ್ರಮೋಷನ್ ಮಾಡೋದಿತ್ತ ಅದು ಕಂಪ್ಲೀಟ್ ಆಯ್ತಾ. ಇವಾಗ ಮನೆಗೆ ಹೊಡ್ತಿದ್ದೀನಿ. ಇವಾಗ ಮನೆಗೆ ಹೊಡೋಣ. ನಾವು ಇವಾಗ ನಿಯರ್ ಟು ಗಾಂಧಿ ರೋಡ್ ಇದ್ದೇವೆ. ಅಲ್ಲಿ ನೋಡ್ತಿದ್ದೀರಿ ನೀವು ನಮ್ಮ ಧಾರವಾಡದ ರೈಲ್ವೆ ಟ್ರ್ಯಾಕ್. ಅದು ನಮ್ಮ ಧಾರವಾಡ ರೈಲ್ವೆ ಸ್ಟೇಷನ್ ಹೋಗ್ತೈತೆ ನೋಡ್ರಿಪ್ಪ. ನಾವಿವಾಗ ಗಾಂಧಿನಗರ ರೀಚ್ ಆದ್ವಿ. ಸಿಗ್ನಲ್ ಇದೆ ಇವಾಗ. ಸಂಡೇ ಅಲ್ಲ, ಸಂಜೆ ಹೊತ್ತು ಎಲ್ಲರೂ ಔಟಿಂಗ್ ಹೋಗ್ತಿದಾರ. ಅದಕ್ಕೋಸ್ಕರ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇದೆ. ಇಲ್ಲಾಂದ್ರೆ ನಾರ್ಮಲಿ ಇಷ್ಟೊಂದು ಟ್ರಾಫಿಕ್ ಇರಂಗಿಲ್ಲ ಈ ಟೈಮಲ್ಲಿ. ಇವಾಗ ಸ್ವಲ್ಪ ಬಿಸಿಲು ಕಡಿಮೆ ಆಗಿದೆ. ಮನೆಗೆ ಹೊಡ್ತಿದ್ದೇವೆ ನಾವು, ಆನ್ ದಿ ವೇ ಇದ್ದೇವೆ. ಅಲ್ಲಿ ನೀವು ನೋಡ್ತಾ ಇದ್ದೀರಿ ಹೆಂಗಿದೆ ಅಂತ. ಅಷ್ಟು ಮರ ಇರೋದ್ರಿಂದ ಸ್ವಲ್ಪ ಇಲ್ಲಿ ತಂಪು ಅನಿಸ್ತೈತೆ, ಚೆನ್ನಾಗಿದೆ ಒಂಥರ ಮಾತ್ರ. ನಮ್ಮ ಲೋಕಲ್ ಎಲ್ಲ ಇಲ್ಲಿಂದ ಹೋಗ್ತೈತೆ ನೋಡ್ರಿ, ಪೆಟ್ರೋಲ್ ಡೀಸೆಲ್ ಎಲ್ಲ. ನಾವು ಇವಾಗ ಆನ್ ದಿ ವೇ ಟು ಮನೆ ಇದ್ದೇವೆ. ಕೆಲವು ನಿಮಿಷಗಳಲ್ಲಿ ನಾವು ಮನೆ ರೀಚ್ ಆಗ್ತೇವೆ.
ಆಲ್ಮೋಸ್ಟ್ ಅಲ್ಲಿ ಇವತ್ತಿನ ಕೆಲಸ ಎಲ್ಲ ಕಂಪ್ಲೀಟ್ ಆದಂಗೆ ಆಯ್ತಾ. ಎಂದಿನಂತೆ ಇವತ್ತಿನ ಲಾಗ್ ನಮ್ಮ ಸುಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್. ನಿಮ್ಮೊಂದಿಗೆ ಧನ್ಯವಾದಗಳು. ಬಾಯ್.